ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು CCA ಕಲೆಕ್ಟ್ ಆ್ಯಂಡ್ ಕನೆಕ್ಟ್ ಇನ್ಫೋ. ನಾನು ನಿಮ್ಮ ನಂದಕುಮಾರ್. ಇವತ್ತಿನ ಇನ್ಫಾರ್ಮೇಷನಲ್ಲಿ ನಾವು ಇನ್ಸೆಟ್ ಬಗ್ಗೆ ನೋಡೋಣ. ಇನ್ಸೆಟ್ಟಲ್ಲಿ ನಾವು ಟೇಬಲ್, ಪಿಕ್ಚರ್ಸ್, ಶೇಪ್ಸ್, ಐಕಾನ್ಸ್, 3D ಮಾಡೆಲ್ಸ್, ಸ್ಮಾರ್ಟ್ ಆರ್ಟ್ ಮತ್ತು ಸ್ಕ್ರೀನ್ಶಾಟ್ ಬಗ್ಗೆ ನೋಡೋಣ. ಸೊ ನಾವು ಪಿವೋಟೇಬಲ್ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಪಿವೋಟ್ ಟೇಬಲ್ ವಿತ್ ವಿಲಿಕೋಪ್ ನೋಡೋಣ. ಇವತ್ತು ಬಂದ್ಬಿಟ್ಟು ನಾವು ಟೇಬಲ್, ಪಿಕ್ಚರ್ಸ್ ಅದನ್ನು ನೋಡೋಣ. ಸೊ ಇದೇ ವಿತ್ ಇನ್ಫಾರ್ಮೇಷನ್ ಇನ್ಸರ್ಟ್ ಇನ್ ಟೇಬಲ್. ಸೊ ಮೊದಲನೇ ಇನ್ಸರ್ಟಲ್ಲಿ ಟೇಬಲ್ ಅಂತ ಕ್ಲಿಕ್ ಕೊಟ್ಟರೆ ನಮಗೆ ಯಾವುದೋ ಪರ್ಟಿಕ್ಯುಲರ್ಗೆ ಒಂದು ರೋ ಒಂದು ಕಾಲಮ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಅದಕ್ಕೆ ನಾನು ಟೇಬಲ್ ಕೊಡಬೇಕಂದ್ರೆ ನಾನು ಇಲ್ಲಿ ಇದು ಮಾಡಿಕೊಂಡು ಇದು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಇದಕ್ಕೇನಾದರೂ ನಾನು ಇಲ್ಲಿ ಕೇಳ್ತೀನಿ ನೋಡಿ, ಮೈ ಟೇಬಲ್ ಹ್ಯಾಸ್ ಹೆಡರ್ಸ್ ಅಂತ. ಇದನ್ನು ಕ್ಲಿಕ್ ಕೊಟ್ಟರೆ ಹೆಡರ್ ಜೊತೆಗೆ ಇದು ನಮಗೆ ಒಂದು ಟೇಬಲ್ ಬರುತ್ತೆ ಬಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸರ್ಟಲ್ಲಿ ಪಿಕ್ಚರ್ಸ್ ಅಂತದೆ. ಪಿಕ್ಚರ್ಸ್ ನಾನು ಯಾವುದಾದ್ರೂ ಪರ್ಟಿಕ್ಯುಲರ್ಗೆ ನೀವು ಒಬ್ಬರಿಗೆ ಯಾರಿಗಾರು ಎಕ್ಸ್ಪ್ಲೇನ್ ಮಾಡಬೇಕು, ಅದಕ್ಕೆ ನೀವು ಪಿಕ್ಚರ್ಸ್ನ ಇನ್ಕ್ಲೂಡ್ ಮಾಡಬೇಕಂತಂದರೆ ಸೊ ಇನ್ಸರ್ಟ್ಗೆ ಹೋಗ್ಬಿಟ್ಟು ನಾನು ಆನ್ಲೈನ್ ಪಿಕ್ಚರ್ಸ್ನ ಓಪನ್ ಮಾಡ್ತೀನಿ. ಈಗ ನಾನು ಆನ್ಲೈನ್ ಪಿಕ್ಚರ್ಸಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀನಿ. ಎಕ್ಸಾಂಪಲ್ ನನಗೆ ಇವಾಗ ಆ್ಯಪಲ್ ಅಂತದೆ, ಆ್ಯಪಲ್ ನಾನು ಇದು ಮಾಡಿಕೊಂಡು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಇನ್ಸರ್ಟ್ ಕೊಡ್ತೀನಿ. ನೋಡಿ ಇವಾಗ ಡೌನ್ಲೋಡ್ ಆಗ್ತಿದೆ. ಇವಾಗ ಆ್ಯಪಲ್ ನಮಗೆ ಬಂದ್ಬಿಟ್ಟು ಇದನ್ನು ಚಿಕ್ಕದು ಮಾಡ್ತೀನಿ, ಆದಷ್ಟು ಚಿಕ್ಕದು ಮಾಡಿದ್ದೀನಿ. ಸೊ ಇದನ್ನ ಸೈಡಿಗೆ ಇಟ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸರ್ಟಲ್ಲಿ ಶೇಪ್ಸ್, ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಶೇಪ್ಸನ್ನು ನೀವು ಇನ್ಕ್ಲೂಡ್ ಮಾಡಬೇಕಂತ ಹೇಳಿದ್ರೆ, ಯಾವುದಾದ್ರು ಎಕ್ಸ್ಪ್ಲನೇಷನ್ಗೆ ನೀವು ಇನ್ಕ್ಲೂಡ್ ಮಾಡಬೇಕಂದ್ರೆ ನೀವು ಇಲ್ಲಿ ತುಂಬ ಶೇಪ್ಸ್ ಇರುತ್ತೆ. ಯಾವುದಾದ್ರು ಅಂದರೆ ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಎಕ್ಸಾಂಪಲ್ ಒಂದೊಂದು ಇದನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಡ್ರಾ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕಲರ್ ಯಾವುದಾದ್ರು ಇದು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬೇರೆ ಯಾವುದಾದ್ರೂ ಇನ್ಸರ್ಟ್ ಮಾಡಬೇಕಾ ಶೇಪ್ಸಲ್ಲಿ ಅಂದ್ಬಿಟ್ಟು ನೋಡೋಣ. ಎಕ್ಸಾಂಪಲ್ ನಾನು ಇದನ್ನು ಹಾಕ್ತೀನಿ, ನೋಡಿ ಇದನ್ನು ಹಾಕ್ತೀನಿ. ಈ ಥರ ಇದಕ್ಕೂ ಕಲರ್ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸರ್ಟಲ್ಲಿ ಮತ್ತೊಂದು ಶೇಪ್ಸಲ್ಲಿ ಆ್ಯರೋ ಲೈನ್ಸ್ ತೋರಿಸ್ಬೇಕಾ. ಸೊ ಆ ಲೈನ್ಸ್ ತೋರಿಸ್ಬೇಕಂದ್ರೆ ಈ ಥರ ಹಾಕ್ಕೊಟ್ರೆ ಈ ಥರ ಶೋ ಆಗುತ್ತೆ. ಅದಕ್ಕೂ ಕಲರ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸರ್ಟಲ್ಲಿ ಐಕಾನ್ಸ್ ನೋಡೋಣ. ಐಕಾನ್ಸಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ಆರ್ಟ್ಸ್ ಯಾವುದಾದ್ರು ಇದ್ದರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಟ್ಕೊಬೋದು. ನಾನು ಈಗ ಸೆಲೆಬ್ರೇಷನಲ್ಲಿ ಓಪನ್ ಮಾಡ್ತೀನಿ, ಇದನ್ನು ಓಪನ್ ಮಾಡ್ತೀನಿ, ಇದು ಕ್ಲಿಕ್ ಮಾಡ್ತೀನಿ, ಇನ್ಸರ್ಟ್ ಕೊಡ್ತೀನಿ, ನಮಗಿಲ್ಲಿ ಬರುತ್ತೆ. ಸೊ ಬಂದಿದೆ, ನಾನು ಇಲ್ಲಿ ಇಟ್ಕೊಂಡಿರ್ತೀನಿ, ಸ್ವಲ್ಪ ದೊಡ್ಡದು ಮಾಡಿರ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ನಾವು, ಔಟರ್ ಬಾರ್ಡರ್ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸರ್ಟಲ್ಲಿ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು 3D ಮಾಡೆಲ್ಸ್ ಇದೆ. 3D ಮಾಡೆಲ್ಸ್ ಯಾವುದಾದ್ರು ಬೇಕಂತೇಳಿ ನಾನು ಎಕ್ಸಾಂಪಲ್ ನಾನು ಸ್ಟಿಕ್ಕರ್ಸ್ ಅಂತಿದ್ದಿಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಕೊಡ್ತೀನಿ. ಓಪನ್ ಮಾಡಿಬಿಟ್ಟು ಇನ್ಸರ್ಟ್ ಕೊಟ್ಟಾಗ ಇಲ್ಲಿ ನಮ್ಗೆ ಬರುತ್ತೆ. ಇದನ್ನು ನಾವು ಇಲ್ಲಿ ಮೂವ್ ಮಾಡಿಕೊಂಡು ಇದು ನಮ್ಗೆ ಬೇಕಾದ್ರೆ ನಾವು ರೊಟೇಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ, ಹೆಂಗೆ ಬೇಕೋ ಹಂಗೆ ನಾವು ಮೂವ್ ಮಾಡ್ಕೋಬೋದು. ತೋರಿಸಿದಿಲ್ಲ. ನೆಕ್ಸ್ಟ್ ಇನ್ಸರ್ಟಲ್ಲಿ ನಾವು ಸ್ಮಾರ್ಟ್ ಆರ್ಟ್ ನೋಡೋಣ. ಸ್ಮಾರ್ಟ್ ಆರ್ಟಲ್ಲಿ ನಮಗೆ ಒಂದು ಸೈಕಲ್ ಥರ ಬರುತ್ತೆ. ಯಾವುದಾದ್ರೂ ನೀವು ಒಂದು ಪ್ರೋಸೆಸ್ಸು, ಯಾವುದೋ ಒಂದು ವರ್ಕಿಂಗ್ ಸೈಕಲ್ಲು ಯಾವುದೋ ಒಂದು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಇದು ಯೂಸ್ ಆಗುತ್ತೆ ನಿಮಗೆ. ನಾನೇನು ಮಾಡ್ತೀನಿ ಅಂದರೆ ಇದರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೈಕಲ್ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ನಾವು ಮಾಡೋ ವೀಡಿಯೋಗೆ ಹೆಂಗೆ ನಾನು ಪ್ರಿಪೇರ್ ಆಗ್ತೀನಿ ಅಂತ ನೋಡ್ತೀನಿ. ಹೆಡ್ಡಿಗೆ ಬಂದ್ಬಿಟ್ಟು ವೀಡಿಯೋ ಕ್ರಿಯೇಟಿಂಗ್ ಅಂತ ಹಾಕ್ತೀನಿ, ವೀಡಿಯೋ ಅಂತ ಹಾಕ್ತೀನಿ. ಸೊ ಈ ವಿಡಿಯೋ ಹೆಂಗೆ ಪ್ರಿಪೇರ್ ಆಗುತ್ತೆ ಒಂದೊಂದು ಸ್ಟೇಜ್ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಐಡಿಯಾ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರಿಪ್ಟು, ಥರ್ಡ್ ಬಂದ್ಬಿಟ್ಟು ಪ್ರಾಕ್ಟೀಸು, ಫೋರ್ತ್ ಬಂದ್ಬಿಟ್ಟು ವಿಡಿಯೋ ಮೇಕಿಂಗು, ಫಿಫ್ತ್ ಬಂದ್ಬಿಟ್ಟು ಎಡಿಟಿಂಗ್, ಲಾಸ್ಟ್ ಬಂದ್ಬಿಟ್ಟು ಪ್ರೊಡ್ಯೂಸ್ ಆರ್ ಪಬ್ಲಿಷ್. ಸೊ ಈ ಥರ ಕೊಟ್ಟಾಗ ಇಲ್ಲಿ ಇದು ಮಾಡ್ಕೋಬೋದು, ದೊಡ್ಡದಾಗಿ ಬೇಕಾದ್ರೆ ಮಾಡ್ಕೋಬೋದು ನಾವು.
ಸೊ ನಮಗೆ ಇವಾಗ ಒಂದು ಐಡಿಯಾ, ಒಂದು ಸೈಕಲ್ ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ಸರ್ಟಲ್ಲಿ ಈ ಥರ ಯಾವುದಾದ್ರು ಬೇಕಾದ್ರೆ ನೀವು ಇದು ಮಾಡ್ಕೋಬೋದು. ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಥರ ಇದೆ, ಈ ಥರ ಪಿರಮಿಡ್ಸ್ ಇರುತ್ತೆ. ಅಂದರೆ ನಿಮ್ಗೆ ಯೂಸ್ ಆಗೋ ಥರದ್ದು ಯಾವುದೇ ಇದ್ದರೆ ಇಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಕ್ರೀನ್ಶಾಟ್, ಎಕ್ಸಾಂಪಲ್ ಸ್ಕ್ರೀನ್ಶಾಟ್ ಇಲ್ಲಿ ಯಾವುದೋ ನಂಗೆ ಬೇಕಪ್ಪ, ಈ ಇದು ಸ್ಕ್ರೀನ್ಶಾಟ್ ತೆಗೆದಿದೆ, ಇದು ಬಂದು ಏನು ಮಾಡ್ತೀನಿ ಅಂದರೆ ಇದು ಫುಲ್ಲು ಕಾಪಿ ಮಾಡಿಕೊಂಡು ಇಲ್ಲಿ ಹಾಕ್ತೀನಿ. ನೋಡಿ ಇದು ಬಂತಾ. ಸೊ ಈ ಥರ ಹಲವಾರು ಫೀಚರ್ಸ್ ಇರುತ್ತೆ. ಯಾವ್ದು ಬೇಕು ನಾವು ಇದು ಮಾಡಿಕೊಂಡು ನಿಮ್ಮ ವರ್ಕನ್ನ ನೀವು ಈಸಿ ಮಾಡ್ಕೋಬೋದು. ಸೊ ಇದೇ ವಿತ್ ಇನ್ಫಾರ್ಮೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಹಿಟ್ ಲೈಕ್ ಬಟನ್. ಥ್ಯಾಂಕ್ ಯು.